ನಮಸ್ಕಾರ ಬಂಧುಗಳೇ, ನಿಮ್ಮ ಜೀವನವನ್ನೇ ಬದಲಾಯಿಸುವ ಈ 55 ದಿನಗಳ ಅದ್ಭುತ ಪಯಣದ 4ನೇ ದಿನಕ್ಕೆ ನಿಮಗೆ ಸ್ವಾಗತ. ಕಳೆದ 3 ದಿನಗಳಲ್ಲಿ ನೀವು ಹೊಸ ಭರವಸೆಯನ್ನು ಕಂಡುಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಇವತ್ತು ನಾವು ಚರ್ಚಿಸುತ್ತಿರುವ ವಿಷಯ ತುಂಬ ಸರಳ ಅನ್ನಿಸಬಹುದು, ಆದರೆ ಇದು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು. ಅದುವೇ, ನನ್ನ ಮೇಲೆ ನಾನು ದಯೆ ತೋರುತ್ತೇನೆ. ಐ ಆಮ್ ಕೈಂಡ್ ಟು ಮೈ ಸೆಲ್ಫ್. ಪ್ರತಿದಿನ ನಾವು ಬೇರೆಯವರಿಗೆ ಸಹಾಯ ಮಾಡುತ್ತೇವೆ, ಬೇರೆಯವರ ತಪ್ಪುಗಳನ್ನು ಕ್ಷಮಿಸುತ್ತೇವೆ. ಆದರೆ ನಮಗೆ ನಾವೇ ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತೇವೆ ಅಲ್ವಾ? ನಾನು ಅಷ್ಟೊಂದು ಚೆನ್ನಾಗಿಲ್ಲ, ನನ್ನ ಕೈಯಲ್ಲಿ ಏನೂ ಆಗಲ್ಲ ಎಂದು ನಮ್ಮನ್ನು ನಾವೇ ಕುಗ್ಗಿಸಿಕೊಳ್ಳುತ್ತೇವೆ. ಇಂದು ನಾವೆಲ್ಲರೂ ಇದನ್ನು ಬದಲಾಯಿಸೋಣ. ನಾವು ಮಾಡುವ ಅತಿದೊಡ್ಡ ತಪ್ಪು ಎಂದರೆ ನಮ್ಮನ್ನು ನಾವು ಬೇರೆಯವರ ಜೊತೆ ಹೋಲಿಸಿಕೊಳ್ಳುವುದು. ಪಕ್ಕದ ಮನೆಯವರು ಏನು ಅಂದುಕೊಳ್ಳುತ್ತಾರೋ ಅಥವಾ ನಮ್ಮ ಹಳೆಯ ಸೋಲುಗಳ ಬಗ್ಗೆ ಯೋಚಿಸಿ ನಮ್ಮ ಮನಸ್ಸಿಗೆ ನಾವೇ ನೋವು ಕೊಟ್ಟುಕೊಳ್ಳುತ್ತೇವೆ. ನೆನಪಿನಲ್ಲಿಡಿ ಬಂಧುಗಳೇ, ನೀವು ನಿಮ್ಮ ಮೊದಲ ಸ್ನೇಹಿತರಾಗಬೇಕೇ ಹೊರತು ಶತ್ರುಗಳಲ್ಲ. ಉದಾಹರಣೆಗೆ ಹೇಳೋದಾದರೆ, ಒಂದು ಸಣ್ಣ ಗಿಡಕ್ಕೆ ದಿನಾ ಬೈದರೆ ಅದು ಬೆಳೆಯುತ್ತದೆಯೇ? ಇಲ್ಲ ತಾನೆ? ಹಾಗೆ ಅದಕ್ಕೆ ಪ್ರೀತಿ ಮತ್ತು ನೀರು ಬೇಕು. ಹಾಗೆಯೇ ನಿಮ್ಮ ಆತ್ಮವಿಶ್ವಾಸ ಬೆಳೆಯಲು ನಿಮ್ಮ ಪ್ರೀತಿ ಬೇಕು. ಮನುಷ್ಯ ಅಂದ ಮೇಲೆ ತಪ್ಪು ಸಹಜ. ನೆನ್ನೆ ನಡೆದಿದ್ದರ ಬಗ್ಗೆ ಇವತ್ತು ಕೊರಗಬೇಡಿ, ಆ ತಪ್ಪಿನಿಂದ ಪಾಠ ಕಲಿಯಿರಿ ಅಷ್ಟೇ. ಕನ್ನಡಿ ಮುಂದೆ ನಿಂತು ಪ್ರತಿದಿನ ನಿಮ್ಮನ್ನು ನೋಡಿ ನಕ್ಕು ಹೇಳಿ, ಇವತ್ತು ನೀನು ಅದ್ಭುತವಾಗಿ ಕಾಣುತ್ತಿದ್ದೀಯಾ, ನಿನ್ನಿಂದ ಎಲ್ಲವೂ ಸಾಧ್ಯ. ಈ ಮಾತುಗಳಿಗೆ ಅತಿ ಶಕ್ತಿ ಇದೆ. ಯಾವಾಗಲೂ ಓಡುತ್ತಲೇ ಇರಬೇಡಿ. ಸುಸ್ತಾದಾಗ ಸ್ವಲ್ಪ ವಿರಾಮ ತೆಗೆದುಕೊಳ್ಳುವುದು ಸೋಲಲ್ಲ, ಅದು ನಿಮ್ಮ ದೇಹ ಮತ್ತು ಮನಸ್ಸಿಗೆ ನೀವು ತೋರಿಸುವ ಗೌರವ. ಈಗ ನೀವು ಮಲಗುವ ಮುನ್ನ ಈ ವಿಡಿಯೋ ನೋಡುತ್ತಿದ್ದೀರಿ. ಈಗಲೇ ಒಂದು ಸಣ್ಣ ಕೆಲಸ ಮಾಡಿ. ಕಣ್ಣು ಮುಚ್ಚಿ ನಿಮ್ಮ 2 ಕೈಗಳಿಂದ ನಿಮ್ಮನ್ನು ನೀವೇ ಅಪ್ಪಿಕೊಳ್ಳಿ. ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ನಾನು ಏನೇ ಆಗಿರಲಿ, ನಾನು ಹೀಗೇ ಇರಲಿ, ನನ್ನನ್ನು ನಾನು ಪ್ರೀತಿಸುತ್ತೇನೆ. ಇಂದು ನಾನು ಮಾಡಿದ ಸಣ್ಣ ಸಣ್ಣ ಕೆಲಸಗಳಿಗೂ ನನಗೆ ಹೆಮ್ಮೆ ಇದೆ. ನಾಳೆಯಿಂದ ಯಾರಾದರೂ ನಿಮ್ಮನ್ನು ಟೀಕಿಸಿದರೆ ಅಥವಾ ನೀವೇ ನಿಮ್ಮನ್ನು ದೂಷಿಸಿಕೊಳ್ಳುವಾಗ ಈ ಮಾತು ನೆನಪಿರಲಿ, ನನ್ನ ಮೊದಲ ಪ್ರೀತಿ ನಾನೇ. ಸ್ನೇಹಿತರೆ, ನೀವು ನಿಮ್ಮನ್ನು ಗೌರವಿಸಿದರೆ ಮಾತ್ರ ಈ ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ. ಇವತ್ತಿನ ಈ 4ನೇ ದಿನದ ಮಂತ್ರ ಐ ಆಮ್ ಕೈಂಡ್ ಟು ಮೈ ಸೆಲ್ಫ್. ಕಮೆಂಟ್ ಬಾಕ್ಸಿನಲ್ಲಿ ಇವತ್ತೇ ಬರೆಯಿರಿ, ಐ ಲವ್ ಮೈ ಸೆಲ್ಫ್. ಇದು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಪ್ರೀತಿ ಪಾತ್ರರಿಗೂ ಶೇರ್ ಮಾಡಿ, ಅವರ ಜೀವನದಲ್ಲೂ ಬದಲಾವಣೆ ತರೋಣ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಬಂಧುಗಳೇ. ಜೈ ಹಿಂದ್, ಜೈ ಕರ್ನಾಟಕ.